ವಿಜೇಂದ್ರ ಅವರು ಜೆಡಿಎಸ್ ಮತ್ತು ಬಿಜೆಪಿ ಎರಡು ಶಾಲನ್ನ ಹಾಕೊಂಡಿದ್ರು. ಆ ರೀತಿ ನೀವು ಹಾಕೊಂಡು ಪ್ರಚಾರ ಮಾಡ್ತೀರಾ? ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿರ್ತೀನಿ. ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗಿ ಮಾಡ್ತೀನಿ. ಸರ್, ಈಗ ನೀವು ಪ್ರಚಾರ ಮಾಡಕ್ಕೆ ಇವತ್ತು ಶುರು ಮಾಡಿ ಚಾಲನೆ ಕೊಟ್ಟಿದ್ದೀವಿ. ಈ ಮೂಲಕ ಇನ್ನು 2221 ಬೂತ್ ಅಧ್ಯಕ್ಷರು ಇನ್ಕ್ಲೂಡಿಂಗ್ 2 ಶಾಸಕರು ನಮ್ಮ ಹಾಸನ ಜಿಲ್ಲೆ ಬರೋರ್ಗೂ ನಾನು ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ. ತಮ್ಮ ಬೂತಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು, ಸುಮ್ಮನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಧ್ಯಕ್ಷರು, ಎಲ್ಲಾ ಮಂಡಲಾಧ್ಯಕ್ಷರು, ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಅವ್ರ ಕೈ ಕೆಲಸ ಪ್ರಾರಂಭ ಮಾಡ್ತೀನಿ. ಅದೆಲ್ಲ ಯಾರೋ ಇರ್ತಾರೆ. ನೀವು ನನ್ನ ಅತ್ಯಾಪ್ತರು, ನೀವು ಪತ್ರಿಕೋದ್ಯಮದಲ್ಲಿ ಇದಾರೆ ಅಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ ಇದಾರೆ ಯಾಕೆ ಅಂತ ಕೇಳಿದ್ರೆ ಅವರ ವೃತ್ತಿ ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಇದ್ದಾರೆ. ನನ್ಗೆ ಹಾಕಿದ್ದು 78,000 ಇರ್ಬೋದು, ಆದ್ರೂ 90,000ಕ್ಕೂ ಹೆಚ್ಚು ಎನ್ರೋಲ್ಡ್ ಬಿಜೆಪಿ ಮೆಂಬರ್ಸ್ ಇದ್ದಾರೆ. ಆ ಮೆಂಬರ್ಸ್ ಅಲ್ಲಿ ಒಬ್ರು ಇಬ್ರು ಹೋದ್ರು ಅಂತ ಹೇಳಿ 500 ಜನ ನಾನು ಕಾಂಗ್ರೆಸ್ ಇಂದ ಕರ್ಕೊಂಡ್ ಬಂದಿದ್ದೀನಿ ಈ MP ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ. ಅದನ್ನ ಕ್ಯಾಚ್ ಮಾಡಕ್ಕಲ್ಲ, ಹಂಗ ಒಂದೊಂದು ಮನ್ಸು ಬರುತ್ತೆ. ಅದಕ್ಕೆ ಏನ್ ತಲೆ, ಯಾರೋ ಒಬ್ರು ವ್ಯಕ್ತಿಗೆಲ್ಲ ಪ್ರಾಮುಖ್ಯತೆ ಕೊಡೋದಿಲ್ಲ. ಅವರೆಲ್ಲ ಆ ತರ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಏನು ಅಂದ್ರೆ ಮೈತ್ರಿ ಅಭ್ಯರ್ಥಿಯವರು ಪ್ರೀತಮ್ ಗೌಡ್ರು ವಿರೋಧಿಗಳನ್ನ ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಆಲ್ರೆಡಿ ಇದು ಬಂದಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನ್ಗೆ ನೋಡಿ, ವಿರೋಧಿಗಳು ಅಂತ ಹೇಳಿ ವ್ಯಕ್ತಿಗತವಾಗಿ ನನ್ಗೆ ಯಾರು ಇಲ್ಲ. ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಅಂತ ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನನ್ಗೆ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗತ್ತ, ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ. ನಮ್ಮ ಮೂಲ ಉದ್ದೇಶ ಇರೋಂಥದ್ದು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದ್ದೀವಿ. ಎಲ್ಲರೂ ದಯಮಾಡಿ ತಿಂಡಿ ತಿನ್ನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.